ಇದೆಲ್ಲ ಮನುಷ್ಯರು ತಿನ್ನೋದಲ್ಲ, ಇದು ಮನುಷ್ಯರು ತಿನ್ನೋದಲ್ಲ, ನಾಯಿ ತಿನ್ನೋದು, ತಿನ್ನೋ ನಾಯಿ. ಇದಕ್ಕೆ ಮನೆ ಊಟ ಅಂದರೆ ಇಡ್ಸೋದೇ ಇಲ್ಲ ಫ್ರೆಂಡ್ಸ್, ಯಾವಾಗಲೂ ಹೋಟ್ಲೇಬೇಕು, ಹೋಟ್ಲಲ್ಲೇ ಇರ್ತಾನೆ. ಅದಕ್ಕೆ ನನಗೆ ಕೋಪ, ಏನಾದರೂ ಮಾಡೋದಕ್ಕಿಲ್ಲ. ದಿವ್ಸಕ್ಕೆ ಒಂದು ಸತಿ 2 ಸತಿನ ಆದರೂ ಹೋಟ್ಲಿಗೆ ಹೋಗಬೇಕು. ಅದೇನೋ ಆಯಿಲ್ ಹಾಕ್ಬಿಟ್ಟಿದ್ದಾನೆ, ಮರ್ತೋಗ್ಬಿಟ್ಟು ಕಟ್ ಮಾಡಿಬಿಟ್ಟು ಬಾಯಲ್ಲಿ ಹಾಕ್ಕೊಂಬಿಟ್ಟೆ. ಅದರ ಆಯಿಲಲ್ಲಿ ಸೊಳ್ಳೆ ಬೇರೆ ಬಿತ್ತಿತ್ತಂತೆ. ಪಿಜ್ಜಾನೇ ಈ ಥರನೂ ಬಿಸಿ ಮಾಡ್ಬೋದು ಅಂತ ನನಗೆ ಈಗಲೇ ಗೊತ್ತಾಗಿತ್ತು ಫ್ರೆಂಡ್ಸ್. ಇದು ನನ್ನ ಮಗ ಮಾಡ್ತಾಯಿರೋದು, ಬಾಣಲೆಯಲ್ಲಿ ಇಟ್ಟು ಬಿಸಿ ಮಾಡ್ಕೊತಾ ಇರೋದು. ಎರಡು ತಂದು ಇದಿನ್ನೂ ಓಪನ್ನೇ ಮಾಡಿಲ್ಲ. ಮೂರು ನೈಟ್ ತಂದಿರೋದು. ತಂದಿದೆ, ಫ್ರಿಜ್ಜಲ್ಲಿಟ್ಟು ಓವನಲ್ಲಿ ಇಡ್ಬೋದು. ಬಟ್ ನನಗೆ ಅದನ್ನು ಮುಟ್ಟೇ ಇಲ್ಲ, ಯಾವ ಥರ ಅಂತ ಗೊತ್ತಾಗ್ತಾ ಇಲ್ಲ ಯೂಸ್ ಮಾಡೋದು. ಅದು ಶೋರೂಮ್ ಅವ್ರನ್ನ ಕರೆಸಿ ಎಲ್ಲ ತಿಳ್ಕೊಬೇಕು, ಯಾವ ಥರ ಆನ್ ಮಾಡೋದು, ಏನು ಎತ್ತ. ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಅದೆಲ್ಲ, ನನಗೆಲ್ಲ ನ್ಯಾಚುರಲ್ ಆಗಿರೋದೇ ಇಷ್ಟ. ಅದು ತಂದು ಸುಮಾರು 3 ವರ್ಷ ಏನಾಗಿದೆ. ಪನ್ನೀರ್ದು ಬೇಕಾ? ಎಲ್ಲ ಫುಲ್ಲು 5 ಸ್ಲೇಸನ್ನು ಮಾಡಬೇಕಾ? ನಿನ್ನ ಮನುಷ್ಯನ ಮೃಗನ? 2 ಪೀಸ್ ತಿನ್ನು ಸಾಕು, ಹೊಟ್ಟೆ ಹಾಳಾಗುತ್ತೆ. ರಾತ್ರಿ ಎಲ್ಲ ತಿಂದ್ಬಿಟ್ಟು ಮಲ್ಕೊಂಡಿದ್ದೆ, ವಾಮಿಟ್ ಮಾಡಿಕೊಂಡು. ಇದೊಂದು ಅದ್ರ ಜೊತೆಗೆ ಇವನ ವೇಷಗಳು ನೋಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಇನ್ನೇನು ವಿಡಿಯೋ ಎಲ್ಲ ತಿಳ್ಕೊಂಡ್ಬಿಡ್ತಾನೆ. ನೆಟ್ಟಿಗೆ ಅನ್ನ ಸಾಂಬಾರು ತಿನ್ನೋಕ್ಕಾಗಲ್ವಾ? ಅಲ್ಲಿ ನೋಡಿ ಮಜಾ ಮಾಡೋದು. ಇದೆಲ್ಲ ಮನುಷ್ಯರು ತಿನ್ನೋದಲ್ಲ, ಇದು ಮನುಷ್ಯರು ತಿನ್ನೋದಲ್ಲ, ನಾಯಿ ತಿನ್ನೋದು, ತಿನ್ನೋ ನಾಯಿ. ಇದರಲ್ಲಿ ಒಂದು ಹಾಕೋಕ್ಕೆ ಹೋದೆ, ಅದು ಬೇಡ ನನಗೆ ಇನ್ನೂ ಬೇಕು ಅಂದ. 2 ಬಿಗಿಯೋಕೋದೆ, ಲಾಠಿ ಚಾರ್ಜ್ ಮಾಡ್ತಾಳೆ ನನ್ನ ಮೇಲೆ ಅಂತಾನೆ. ಹಾಂ, ಚೆನ್ನಾಗಿಲ್ವಂತೆ. ರಾತ್ರಿ ತಂದ ಫ್ರಿಜ್ಜಲ್ಲಿಕ್ಕಿದ್ದ. ದೂಸು ಬೇಕಂತೆ, ದೂಸು ಎತ್ತು ಬಿಸಾಕು ಅಂತ ಇದ್ದೆ. ದೂಸು ಇಲ್ದಿದ್ರೆ ನಿನಗೆ, ನನಗೆ ನನ್ನ ಮಗ ತಿಂತಾಯಿದ್ರೆ ಹೆಂಗನ್ಸುತ್ತೆ ಗೊತ್ತಾ? ಈ ಸಾರಾಯಿ ಕುಡಿಯುತ್ತಾರೆ ನೋಡಿ, ಈ ಚಿಕನ್ ಪೀಸುಗಳಿಟ್ಕೊಂಡು ಸಾರಾಯಿ ಬಾಟ್ಲ್ ಇಟ್ಕೊಂಡು ತಿಂತಾರೆ ನೋಡಿ, ನನಗೆ ಆ ಥರ ಫೀಲಿಂಗ್. ಅವನು ಏನಾದರೂ ತಿಂತಾಯಿದ್ರೆ ಇದೊಂದು ಇಟ್ಕೊಂಡ್ಬಿಡ್ತಾನೆ ನೋಡಿ, ಆ ಪಿಜ್ಜಾ ಒಂದು ಇಟ್ಕೊಂಡ್ಬಿಟ್ಟವನೆ, ಸಾರಾಯಿ ಕುಡಿಯೋರ ಥರ. ಏನು ಯಾವ ಕಿಟಕಿ ತಗೋ? ಯಾಕ ಆಯಿಲ್ ಯೂಸ್ ಮಾಡ್ದ? ಅಯ್ಯೋ ದೇವರೇ, ಆ ಪಿಜ್ಜಾಗೆ ಏನೋ ಆಯಿಲ್ ಯೂಸ್ ಮಾಡಿದ್ದಾನೆ ಫ್ರೆಂಡ್ಸ್. ಆ ಆಯಿಲ್ ನಾವು ತಲೆಗೆ ಹಚ್ಕೊತೀವಲ್ವ, ಎಲೆಗಳೆಲ್ಲ ಹಾಕಿ ಬಾಯ್ಲ್ ಮಾಡಿರ್ತೀವಿ ಅಲ್ವಾ, ಆಯಿಲೇ ಹಾಕ್ಬಿಟ್ಟಿದ್ದಾನೆ ಆ ಪಿಜ್ಜಾಗೆ. ಯಾವ ಆಯಿಲ್ ಯೂಸ್ ಮಾಡಿದ್ದೀಯಾ ಅಂತ ಕೇಳ್ತಾ ಇದ್ದಾನೆ ಪುಣ್ಯಾತ್ಮ. ರಾತ್ರಿ ಎಲ್ಲ ತಿಂದ್ಬಿಟ್ಟು ರೂಮೆಲ್ಲ ಬೇದಿ ಫ್ರೆಂಡ್ಸ್, ಚೆನ್ನಾಗಿ ಬೇದಿ ಮಾಡ್ತಾಯಿದ್ದ. ರೂಮೆಲ್ಲ ಬೇದಿ ಮಾಡಾಕ್ಬಿಟ್ಟಿದ್ದಾನೆ. ಯಾರು ಹೇಳಿದ್ದು ನಿನಗೆ? ಇದು ಈ ಥರ ಗಬ್ಬುಗಳನ್ನೆಲ್ಲ ತಿಂದುಬಿಟ್ಟು ಬೇದಿಗಳು ಮಾಡ್ತಾ ಇರ್ತಾನೆ ನೋಡಿ. ಸಾರಾಯಿ ಕುಡಿತಾ ಇದ್ದಾನೆ, ಸಾರಾಯಿ. ಆ ಮೊಬೈಲ್ ಕಾಪಿರೈಟ್ ಬರುತ್ತೆ.
ಅದಕ್ಕೆ ತಿರುಗಿಸ್ಕೊಂಡೆ. ಏನು ಕೊಂಡಗಳು ಬಿಡ್ತೀಯ? ಮೊಬೈಲ್ ಅಂದರೆ ಭಯ ಫ್ರೆಂಡ್ಸ್. ಏನಾದರೂ ಜಾಸ್ತಿ ರೋಪ್ ಮಾಡಿದ್ರೆ ಮೊಬೈಲ್ ಎತ್ಕೊತೀನಿ, ತಲೆ ತೆಗೆಸ್ಬಿಡ್ತಾನೆ, ತಲೆ ಎತ್ತೋದಿಲ್ಲ. ತುಂಬ ಜನ ಏನಾದರೂ ಮಾತಾಡೋವಾಗ ಈ ಥರ ಮೊಬೈಲ್ ಎತ್ಕೊಂಡ್ರೆ ಭಯ ಬಿದ್ದುಬಿಡ್ತಾರೆ, ಮಾತಾಡೋದೇ ಇಲ್ಲ. ನಾನು ಶೂಟ್ ಮಾಡೋಕ್ಕೆ ಎತ್ಕೊಂಡಿದ್ದೀನಿ, ಗನ್ ಶೂಟ್ ಅಲ್ಲ, ಮೊಬೈಲ್ ಶೂಟು ಅನ್ನೋದು. ಆ ಗನ್ ಎತ್ಕೊಂಡು ಶೂಟ್ ಮಾಡೋರ ಥರ ಎದ್ರಕೊಂಡ್ಬಿಡ್ತಾರೆ. ಹೆಂಗೆ ಹುಚ್ಚೋಗಿಕೊಂತವನು. ಇವಾಗ ತಲೆ ಎತ್ತದ, ಮತ್ತೆ ಹಿಂಗೆ ತಿರ್ಗಿಸಿದ್ರೆ ತಲೆ ಗನ್ ಶೂಟ್, ಗನ್ ಔಟ್ ಶೂಟ್. ಮಾತಾಡೋಕ್ಕೆ ಬರಲ್ವಾ? ಮಾತಾಡೋದೊಂದು ಕಲೆ, ಎಲ್ರಿಗೂ ಆ ಅದೃಷ್ಟ ಸಿಗೋದಿಲ್ಲ. ಮಾತಾಡೋದು ಕಲಿಬೇಕು. ಅದೇನೋ ಆಯಿಲ್ ಹಾಕ್ಬಿಟ್ಟಿದ್ದಾನೆ, ಮರ್ತೋಗ್ಬಿಟ್ಟು ಕಟ್ ಮಾಡಿಬಿಟ್ಟು ಬಾಯಲ್ಲಿ ಹಾಕ್ಕೊಂಬಿಟ್ಟೆ. ಅದ್ರ ಆಯಿಲಲ್ಲಿ ಸೊಳ್ಳೆ ಬೇರೆ ಬಿತ್ತಿತ್ತಂತೆ. ನನಗೆ ಒಂಥರ ಆಗುತ್ತೆ ಫ್ರೆಂಡ್ಸ್, ಅದು ಏನಾದರೂ ತಿಂದುಬಿಟ್ರೆ. ಇವಾಗ ಏನಾದರೂ ನಾನ್ ವೆಜ್ ಮಾಡಿರೋ ಅಂಗಡಿಗಳಲ್ಲಿ ಏನಾದರೂ ತಂದುಬಿಟ್ರೇನು, ನಂಗೆ ಗೊತ್ತಿಲ್ದಿರೋ ಏನಾದರೂ ತಂದುಬಿಟ್ರೆ ಅದನ್ನು ತಿಂದುಬಿಟ್ರೆ ಆಗೋಯ್ತು ನನ್ನ ಕತೆ. ವಾಮಿಟ್ ಮಾಡಿ 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 ರಾತ್ರಿ ಎಲ್ಲ ವಾಮಿಟ್ ಮಾಡಾಕ್ಬಿಡ್ತೀನಿ. ನಂಗೆ ಗೊತ್ತಿಲ್ಲದೇ ನಾನ್ ವೆಜ್ ಅಂಗಡಿಗಳಲ್ಲಿ ಅಥವಾ ನಾನ್ ವೆಜ್ ಸ್ಪೂನ್ ಏನಾದರೂ ಟಚ್ ಮಾಡಿರೋದು, ಅದೇನಾದರೂ ನಾನು ತಿನ್ನೋ ಫುಡ್ಡಲ್ಲಿ ಏನಾದರೂ ಟಚ್ ಮಾಡಿ ಏನಾದರೂ ನಾನು ಕೊಟ್ಟರೆ ನಂಗೆ ಗೊತ್ತಾಗ್ಬಿಡುತ್ತೆ. ರಾತ್ರಿ ಎಲ್ಲ ವಾಮಿಟೆ, ನಿದ್ದೆ ಮಾಡೋದಿಲ್ಲ. ಏನಂದರೆ ಇವಾಗ ಬಾಯಲ್ಲಿ ಹಾಕ್ಕೊಂಡಲ್ವ ಎತ್ತಿ ಉಗಿದ್ಬಿಟ್ಟೆ, ಇಲ್ಲಾಂದರೆ ನನ್ನ ಪರಿಸ್ಥಿತಿ ಗೋಯಿಂದ ಆಗ್ಬಿಡ್ತಾಯಿತ್ತು, ಪೇಷಂಟ್ ಆಗಿಬಿಡ್ತಾಯಿದ್ದೆ. ವಾಮಿಟ್ ಮಾಡಿ 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 ಹೊಟ್ಟೆಯಲ್ಲಿರೋದೆಲ್ಲ ಆಚೆಗೆ ಬಂದುಬಿಡುತ್ತೆ. ನನಗೆ 2 ದಿವಸದ ಊಟ ಎಲ್ಲ ಆಚೆಗೆ ಬಂದುಬಿಡುತ್ತೆ. ಆ ಲೆವೆಲ್ಗೆ ವಾಮಿಟ್ಟು ನನಗೆ. ಇವತ್ತು ಸ್ವಲ್ಪ ಬ್ಯುಸಿ, ಅದಕ್ಕೆ ಏನು ಕೆಲಸನೂ ಆಗಲಿಲ್ಲ, ಸುಮ್ಮನೆ ಇದ್ದೀನಿ. ತಲೆನೋವು ಬಾಚಲಿಲ್ಲ, ಏನಿಲ್ಲ, ಒಂಥರ ಫೀಲ್ ಆಗ್ತಾಯಿದೆ. ಇರೋಕ್ಕೂ ಆಗ್ತಾಯಿಲ್ಲ, ಮಾಡೋಕ್ಕೂ ಆಗ್ತಾಯಿಲ್ಲ, ಆ ಥರ ಆಗ್ಬಿಟ್ಟಿದೆ. ಇಲ್ಲೇನೋ ಬಲ್ಲಿ ಲೊಚ್ಚು 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 ಅನ್ನತ್ತೆ ನಮ್ಮ ಮನೆಯಲ್ಲಿ. ಏನು ಯಾಕೆ ಲೊಚ್ಚುಗುಟ್ಟಿದೆ? ಏನಾದರೂ ಹೇಳಿದ್ರೆ ಅನ್ನೋದು. ಈ ಗೋಡೆಗಳ ಮೇಲೆ ಅಲ್ಲಿ ಇರುತ್ತೆ ಅಲ್ವಾ, ಅದು ಲೊಚ್ಚು ಲೊಚ್ಚು ಅನ್ನೋಂಗೆ ಇದು ಇಲ್ಲಿ ನಮ್ಮ ಮನೇಲಿರೋದು ಲೊಚ್ಚು ಲೊಚ್ಚು ಅನ್ನೋದು. ಏನು ನಿನ್ನ ಪ್ರಾಬ್ಲಮ್ಮು? ಗನ್ನು ನೋಡ್ಕೊ, ಇದ್ರಕೋ ತೋರಿಸ್ತೀನಿ. ತಿರ್ಗಿಸಿದ ತಕ್ಷಣ ತಲೆ ಬಗ್ಸ್ಬಿಡ್ತಾನೆ. ಏನು ಭಯನೋ ಗೊತ್ತಿಲ್ಲ. ಯಾಕೆ ನಿಮ್ಗೆ ಭಯ ಮೊಬೈಲ್ ಅಂದರೆ? ನೋಡಿದ್ರಾ ಸೌಂಡ್ ಕೇಳಿದ್ರ ಬಲ್ಲಿದು? ನಿಮ್ಮ ಮನೆಗಳಿಗೆ ಏನಾದರೂ ಬಲ್ಲಿ ಏನಾದರೂ ಬೇಕಿದ್ದರೆ ಕರ್ಕೊಂಬಂದು ಬಿಡ್ತೀನಿ ನೋಡಿ, ಸೊಳ್ಳೆಗಳನ್ನೆಲ್ಲ ತಿಂದುಬಿಡುತ್ತೆ. ಸೌಂಡು ಲೊಚ್ಚ ಲೊಚ್ಚ ಲೊಚ್ಚ. ಕಣ್ಣು ನೋಡಿ ಫ್ರೆಂಡ್ಸ್, ಒಂದು ಕಳ್ಳನ ಮಗಂದು ಬಿಡನ್ ನೋಡ್ಕೊತೀನಿ. ನಿನ್ನ ಭಾರಿ ರೋಪಗಳು ನನ್ನ ಮೇಲೆ. ಲಾಠಿ ಚಾರ್ಜ್ ಮಾಡ್ತಾಳೆ ನನ್ನ ಮೇಲೆ ಅನ್ನೋದು, 2 ಬಿಡೋಕೆ ಹೋದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಇರು ಅನ್ನೋದು, ಹೋಗಿ ಕೊಡೋಗು ಅನ್ನೋದು. ಬರಲ್ಲ ಈಗ, ಲಾಠಿ ಚಾರ್ಜಿಗೆ ಸಿದ್ಧವಾಗಿಲ್ಲ ಅಲ್ಲಿ. ನಮ್ಮ ಮನೇಲಿ ಯಾವಾಗಲೂ ಕೋಲ್ ಸಿದ್ಧವಾಗಿ ಇಟ್ಕೊಂಡಿರ್ತೀನಿ.